ಜಿಲ್ಲೆಯ ಶಾಲೆಯಲ್ಲಿ ಇದೆಂತ ಪರಿಸ್ಥಿತಿ. ಈ ಪುಟ್ಟ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಹೊರಗೆ ಧಾರಾಕಾರ ಮಳೆ ಸುರಿತಾ ಇದ್ರೆ ಒಳಗೆ ಟಾರ್ಪಲ್ ಶೆಡ್ ನಡಿ ಮಕ್ಕಳಿಗೆ ಪಾಠ. ಗಾಳಿ ಬೀಸಿದಾಗ ಶೆಡ್ ಅಲುಗಾಡುತ್ತೆ. ಮಳೆ ಜೋರಾದಾಗ ನೀರು ತರಗತಿಯ ಒಳಗೆ ಸೋರುತ್ತೆ. ಮೇಲ್ಚಾವಣಿಯಿಂದ ಹನಿ ಹನಿಯಾಗಿ ನೀರು ಬೀಳೋದನ್ನ ತಡೆಯೋದಕ್ಕೆ ಶಿಕ್ಷಕರು ಬಕೆಟ್ಗಳನ್ನ ಇಟ್ಕೊಂಡೇ ಮಕ್ಕಳಿಗೆ ಪಾಠ ಹೇಳುವ ದೃಶ್ಯ ನಿಜಕ್ಕೂ ನೋವುಂಟು ಮಾಡುತ್ತೆ. ಒಂದೇ ಕೊಠಡಿಯಲ್ಲಿ ಅಕ್ಕಪಕ್ಕ ಹಲವು ತರಗತಿಗಳ ಮಕ್ಕಳಿಗೆ ಏಕಕಾಲದಲ್ಲಿ ಪಾಠ ನಡೆಯುತ್ತೆ. ಒಂದು ಕಡೆ ಶಿಕ್ಷಕರು ಕನ್ನಡ ಬೋಧಿಸ್ತಾ ಇದ್ರೆ ಇನ್ನೊಂದ್ ಕಡೆ ಗಣಿತದ ಪಾಠ, ಮತ್ತೊಂದ್ ಕಡೆ ಇಂಗ್ಲಿಷ್ ಪಾಠ. ಈ ಗದ್ದಲದ ನಡುವೆ ಮಕ್ಕಳು ಏಕಾಗ್ರತೆಯಿಂದ ಕಲಿಯೋದು ಎಷ್ಟು ಕಷ್ಟ ಅನ್ನೋದನ್ನ ಊಹಿಸಬಹುದು. ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ತಾಲೂಕಿನ ಕೊಯ್ನಾಡು ಶಾಲೆಯಲ್ಲಿ. ಕಳೆದ 2022-23ನೇ ಸಾಲಿನಲ್ಲಿ ಮಡಿಕೇರಿ ತಾಲೂಕಿನ ಸಂಪಾಜೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಯ್ನಾಡು ಶಾಲೆ ಬಳಿ ಭೂಕುಸಿತ ಕೂಡ ಉಂಟಾಗಿತ್ತು. ನೀವು ದೃಶ್ಯದಲ್ಲಿ ನೋಡ್ಬೋದು. ಭೂಕುಸಿತ ಯಾವ ಪ್ರಮಾಣಕ್ಕಾಗಿತ್ತು ಅಂದರೆ ಶಾಲೆ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಗೆ ತಲುಪಿತ್ತು. ಕಳೆದ ಬಾರಿನೂ ಕೂಡ ಇದೇ ನಿಮ್ಮ ಪಬ್ಲಿಕ್ ಟಿವಿ ಈ ಶಾಲೆಯ ಪರಿಸ್ಥಿತಿಯನ್ನ ವರದಿ ಕೂಡ ಮಾಡಿತ್ತು. ಆ ಮಕ್ಕಳಗಳ ಪರಿಸ್ಥಿತಿ ಕಳೆದ ವರ್ಷ ಹಾಜರಾತಿ ಸಂಖ್ಯೆ ಕೇವಲ 80ಕ್ಕೂ ಅಧಿಕ ಇತ್ತು. ಆದರೆ ಈ ವರ್ಷದ ಹಾಜರಾತಿನೂ ಕೂಡ ಇಲ್ಲಿನ ಟೀಚಿಂಗ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಜರಾತಿ ಸಂಖ್ಯೆನೂ ಕೂಡ ಈ ವರ್ಷನೂ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚಾಗಿದೆ. ಆದರೆ ಪರಿಸ್ಥಿತಿ ನೋಡಿ, ಇವತ್ತು ಮಳೆಗಾಲ ಇದೆ, ಮಳೆಗಾಲ ಭಾರಿ ಮಳೆ ಸುರಿತಿದೆ. ಈ ಭಾಗದಲ್ಲಂತೂ ಟಾರ್ಪಲ್ ಹೊದಿಕೆಯಲ್ಲಿ ಮಕ್ಕಳುಗಳಿಗೆ ಪಾಠವನ್ನ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಈ ಹಳೆಯ ಕೊಠಡಿಗಳಿಗೆಲ್ಲ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಶಿಕ್ಷಣ ಇಲಾಖೆ ಬೇರೆ ಜಾಗವನ್ನು ಗುರುತಿಸ್ತೀವಿ, ಬದಲಿ ಜಾಗವನ್ನು ಕೊಡ್ತೀವಿ ಅಂತ ಹೇಳಿ ಜಾಗವನ್ನು ಗುರುತಿಸುವಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದೇ ಹೊರತು ಯಾವುದೇ ಇನ್ನೂ ಕೂಡ ಕಾಮಗಾರಿಗೆ ಕೈ ಕೂಡ ಹಾಕಿಲ್ಲ. ಆದರೆ ಇವತ್ತು ಈ ಮಕ್ಕಳುಗಳು ಯಾವ ರೀತಿ ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ಪಾಠವನ್ನ ಬೋಧನೆಯನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಇಲ್ಲಿನ ಶಿಕ್ಷಕರು, ಮಕ್ಕಳುಗಳ ಸ್ಥಿತಿ ನೀವು ನೋಡ್ಬೋದು. ಹೊರಾಂಗಣ ಏನಿದೆ ಆ ಒಂದು ಭಾಗದಲ್ಲಿ ಟಾರ್ಪಲ್ ಹೊದಿಕೆಯನ್ನ ಹಾಕಿ ಇಲ್ಲಿನ ಶಿಕ್ಷಕರಿಂದ ಮಕ್ಕಳುಗಳಿಗೆ ಪಾಠವನ್ನ ಮಾಡುವಂತಹ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಒಂದೇ ಸರೌಂಡಿಂಗ್ನಲ್ಲಿ 5ನೇ ತರಗತಿ 6ನೇ ತರಗತಿ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ LKG UKG ಇವೆಲ್ಲವೂ ಕೂಡ ಈ ಒಂದು ಟಾರ್ಪಲ್ ಅನ್ನ ಕಟ್ಕೊಂಡೇ ಪಾಠವನ್ನ ಮಾಡುವಂತ ಪರಿಸ್ಥಿತಿ ಇಲ್ಲಿನ ಶಿಕ್ಷಕ ವೃಂದದವರಿಗೆ ತಲುಪಿರ್ತಕ್ಕಂಥದ್ದು. ಮೇಲ್ಕೊಠಡಿ ಅಂತೂ ಸಂಪೂರ್ಣವಾಗಿ ಸೋರ್ತಾ ಇದೆ. ಆ ಸೋರುವಂತಹ ಕೊಠಡಿಗೂ ಕೂಡ ಬಕೆಟನ್ನ ಇಟ್ಟು ಅಲ್ಲಿಯ ನೀರು ಏನು ಶೇಖರಣೆ ಆಗುತ್ತೆ, ಸೋರುವಂತಹ ನೀರು, ಅದನ್ನ ಬೇರೆ ಕಡೆಗೆ ನೀರು ಎಚ್ಚಿಕೊಂಡು ಆ ಮಕ್ಕಳುಗಳಿಗೆ ಪಾಠವನ್ನ ಮಾಡುವಂತ ಸ್ಥಿತಿ ತಲುಪಿದ್ದಾರೆ. ಈ ಶಾಲೆಯಲ್ಲಿ ಓದ್ತಾ ಇರುವ ಬಹುತೇಕ ಮಕ್ಕಳು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸೇರಿದವರು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗ್ಲಿ ಅನ್ನುವ ಕನಸಿನಿಂದ ಪೋಷಕರು ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಶಾಲೆಯ ಪರಿಸ್ಥಿತಿ ನೋಡಿ ಅವರ ಮನಸ್ಸಿನಲ್ಲಿ ಪ್ರತಿದಿನವೂ ಒಂದು ಆತಂಕ ಕಾಡ್ತಾ ಇದೆ. ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಎಲ್ಲ ಪೋಷಕರು ಹೇಳೋದು ಒಂದೇ, ನಮ್ಮ ಮಕ್ಕಳನ್ನು ನಾವು ಹೇಗೆ ಸ್ಕೂಲಿಗೆ ಕಳಿಸಿ ಮನೆಗೆ ಬರುವಲ್ಲಿಯ ತನಕ ನಮಗೆ ಹೆದರಿಕೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಕ್ಲಾಸ್ ರೂಮ್ ಇರಲ್ಲ. ಕೆಲವು ಕ್ಲಾಸನ್ನು ಕೆಲವು ಮಕ್ಕಳನ್ನು ಹೊರಗಡೆ ಜಗಲಿಯಲ್ಲಿ ಟರ್ಪಲ್ ಕಟ್ಟಿ ಪಾಠ ಮಾಡುವಂತಹ ಪರಿಸ್ಥಿತಿ. ಮಿಡ್ಲ್ ಕ್ಲಾಸ್ ಮತ್ತೆ ಲೇಬರ್ ಕ್ಲಾಸ್ನ ಮಕ್ಕಳೇ ಇರುವಂಥದ್ದು. ಇರಾಳಿ ಬೀಸುದು ಅಂತ ಹೇಳ್ತೇವೆ ನಾವು. ಮಳೆ ಗಾಳಿ ಬರುವಾಗ ಇರಾಳಿ ಬೀಸೆ ಆಗುವಾಗ ಅವರು ಕೂತುಕೊಳ್ಳುವ ಜಾಗ ಕೂಡ ಚಂಡಿ ಆಗಿರ್ತದೆ, ಒದ್ದೆ ಆಗಿರ್ತದೆ. ಅವರು ಕೂತ್ಕೊಳ್ಳಿಕ್ಕೂ ಕಷ್ಟ ಇದೆ. ಈಗ ಶಾಲೆ ನಡೆಸೋದ್ರೆ ಬಹಳ ಸಮಸ್ಯೆ. ಯಾಕಂದ್ರೆ ಪೋಷಕರು ಜಿಮ್ ಹೇಳ್ತಾ ಇದೆ. ಅದೇ ಜಿಮ್ ಯಾಕಂತ ಹೇಳಿದ್ರೆ ಇಲ್ಲಿ ಬರೆ ಜರಿಯುವಂಥ ಪ್ಲೇಸ್ ಒಂದು. ಎರಡನೇದಾಗ ಇಲ್ಲಿ ಟರ್ಪಲ್ ಕಟ್ಟಿಬಿಟ್ಟು ಎಲ್ಲ ಸುತ್ತು ಸೋರ್ತಾ ಇದೆ. ಟರ್ಪಲ್ ಕಟ್ಟಿದ್ದಾರೆ. ಮಕ್ಕಳಿಗೆ ಶಾಲೆ ಪಾಠ ಮಾಡೋದು, ಟೀಚರ್ ಪಾಠ ಮಾಡ್ತಾರೆ, ಪಾಠ ಮಾಡಿದ್ರು ಕೇಳುವಂಥ ಪರಿಸ್ಥಿತಿ ಇಲ್ಲ. ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ಈ ಶಾಲೆಯನ್ನು ಉಳಿಸಬೇಕು. ಯಾಕಂತ ಹೇಳಿದರೆ ಬೇರೆ ಅನುದಾನಗಳು ಇರ್ತದೆ, ಆದರೆ ಸರ್ಕಾರಿ ಶಾಲೆ ಉಳಿಸುವಂತಹ ಯಾವುದನ್ನು ಸರ್ಕಾರ ಮಾಡ್ತಲ್ಲ. ಯಾವುದೇ ಸರ್ಕಾರ ಇರಲಿ ಮಾಡಲೇಬೇಕು. ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳಿ ನನ್ನ ಕಳಕಳಿ ಇದು ಮನವಿ ಸರ್ಕಾರಕ್ಕೆ. ಒಟ್ಟಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೇವಲ ಸ್ಥಳ ಪರಿಶೀಲನೆ ನಡೆಸೋದಷ್ಟೇ ಅಲ್ಲ, ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಾದ ಅಗತ್ಯವಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.